ಒಂದು ನಾವು ನಮ್ಮ ಕುಟುಂಬದ ಮೇಲೆ, ನಮ್ಗಳ ಮೇಲೆ, ನಾವು ಮಾಡೋಂಥ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡೋಣ. ಈ ವರ್ಷ ನಿಮಗೆ, ನನಗೆ, ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಸ್ಟೇ ಪಾಸಿಟಿವ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಆಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ನನಗೆ ಅನಿಸಿದ್ರೆ ನಾನು ಹೇಳೋದು, ನಮ್ಮ ಕನ್ನಡ ಪ್ರೇಮಿಗಳು ಯಾರ್ಯಾರು ಕನ್ನಡ ಮೂವೀಸ್ ಇಷ್ಟಪಡೋರು ಎಲ್ಲರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೋಡಿದವರು ಏನಂತಾರೆ, ನವೀನ್ ಶಂಕರ್ ಅವ್ರು ಆ್ಯಕ್ಟ್ ಮಾಡಿರೋ ಮೂವಿ. ಸೊ ನನಗೆ ಟ್ರೇಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನಾನೊಂದು ಅಡ್ವೆಂಚರಸ್, ನಾನು ತುಂಬ ಇಷ್ಟಪಡ್ತೀನಿ ಅಡ್ವೆಂಚರಸ್ ಆ್ಯಕ್ಷನ್ ಮೂವೀಸ್. ಬಟ್ ಇದು ಆ್ಯಕ್ಷನ್ ಮೂವಿ ಎಲ್ಲ ಒಂದು ಅಡ್ವೆಂಚರಸ್ ಮೂವಿ ಇರ್ಬೋದು. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಒಂದು ಹುಡುಗ ಹೇಳೋದು, ನಮ್ಮ ಅಪ್ಪ ಹೇಳ್ತಿದ್ದ ಬೆಂಗಳೂರವ್ರು ನಂಬಾರ್ದಂತ. ಬೆಂಗಳೂರವ್ರನ್ನಲ್ಲ, ಯಾರನ್ನ ನಂಬಾರ್ದು, ಬೆಂಗಳೂರವ್ರನ್ನ ನಂಬಾರ್ದು ಅಂತಾರೆ ಅಂತ. ಆಮೇಲೆ ಹೀರೋ ಹೇಳ್ತಾರೆ ಬೆಂಗಳೂರವ್ರನ್ನ ಮಾತ್ರ ಅಲ್ಲ ಯಾರನ್ನೂ ನಂಬಾರ್ದು ಅಂತ. ಸೊ ಆ ಒಂದು ಡೈಲಾಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ರಿಯಲ್ ಲೈಫಲ್ಲಿ ನಾನು ಬದುಕ್ತಾ ಇರೋದು ಹಂಗೆ, ನಾನು ಯಾರನ್ನೂ ಕೂಡ ನಂಬಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಹಂಗಿರ್ತೀನಿ. ನೋಡಿದವರು ಏನಂತಾರೆ ಅಂತ ಅಂದಿದ ತಕ್ಷಣ ನಮ್ಮ ತಲೆಗೆ ಬರೋದೇನು ಹೇಳಿ, ಅಯ್ಯಪ್ಪ ನೋಡಿದವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ಲ, ನಾವು ಈ ಥರ ಇದ್ದರೆ, ನಾವು ಈ ಕೆಲಸ ಮಾಡಿದ್ರೆ. ಸೊ ಆಬ್ವಿಯಸ್ಲಿ ಅದೇ ಥಾಟೆಲ್ಲ ಬರೋದು. ಸೊ ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಮೂವೀಸ್ಗಳು ಬರಬೇಕು ಅಂದ್ಕೊಳ್ಳಿ. ಏನು ಒಂದೇ ಥರ ಆಗೋಗ್ಬಿಡ್ತಪ್ಪ. ಏನೊಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ, ಆಮೇಲೆ ಅವ್ನಿಗೊಂದು ಲವ್ ಸ್ಟೋರಿ ಇರುತ್ತೆ, ಇಲ್ಲ ಅವನು ಯಾರ್ದೋ ಒಂದು ನಾರ್ಮಲ್ ಆಗಿರೋ ಹುಡುಗಿನ ಇಷ್ಟಪಡ್ತಾನೆ, ಇಲ್ಲ ಒಂದು ಚೈಲ್ಡ್ಹುಡ್ ಲವ್ ಇರುತ್ತೆ ಅದನ್ನು ಪಡ್ಕೊಳಕ್ಕೆ ಹೋಗ್ತಾನೆ. ಇವೆಲ್ಲ ಹಳೇ ಸ್ಟೋರಿ ಥರ ಆಗೋಗ್ಬಿಡ್ತು ಹೊತ್ತಾಗಿ. ಈಗೆಲ್ಲ ಬರ್ತಿರೋದು ಆಲ್ಮೋಸ್ಟ್ ಅಲ್ಲಿ ಆ್ಯಕ್ಷನ್ ಮೂವೀಸ್ಗಳಪ್ಪ. ಸೊ ಅದು ಬಿಟ್ಟು ಹೇಳ್ಬೇಕಂದ್ರೆ ನನಗೆ ಟ್ರೈಲರ್ ಸಿಕ್ಕಾಪಟ್ಟೆ ಇಷ್ಟ ಕೊಡ್ತು. ಸೊ ಇದು January 31 ರಿಲೀಸ್ ಆಯ್ತಿದೆ. ಸೊ ಎಷ್ಟೋ ಜನಕ್ಕೆ ನವೀನ್ ಶಂಕರ್ ಅವ್ರ ಆ್ಯಕ್ಟಿಂಗ್ ಇರೋದು ತುಂಬ ಇಷ್ಟ. ಸೊ ಅದರಲ್ಲಿ ನಾನು ಒಬ್ಬ ಕೂಡ. ಸೊ ಇವರು ಫಸ್ಟ್ ಮೂವಿ ನಾನು ನೋಡಿದ್ದು ಅಂದರೆ ಹೊಯ್ಸಳ, ಡಾಲಿ ಧನಂಜಯ್ ಅವ್ರ ಮೂವಿಲಿ. ಸೊ ಹಾಗೆಯೇ ನೀವೇನಾದ್ರು ಟ್ರೇಲರ್ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಟ್ರೇಲರ್ ನೋಡಿದರೆ ನಿಮ್ಮ ರಿವ್ಯೂನು ಕೂಡ ಹೇಳ್ರಿ ಹಿಂಗಿತ್ತು ಅಂತ. ಸೊ ಹಾಗೆಯೇ ನೀವೇನಾದ್ರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಮರಿದಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಆಸೆ ಕಣ್ರಪ್ಪ ನನಗೆ, ಈ ಥರ ಎಷ್ಟೋ ಜನ ನಮ್ಮ ಥರ ಯೂಟ್ಯೂಬರ್ಸ್ಗಳು, ಆ್ಯಕ್ಟರ್ಸ್ಗಳ್ದು ಆ ಮೂವಿ ಟೈಮ್ ಬಂದಾಗ ಇಂಟರ್ವ್ಯೂ ಮಾಡ್ತಾರೆ. ನನಗೂ ಆ ಥರ ಮಾಡೋಕ್ಕೆ ಇಷ್ಟ ಆಗ್ತಿದೆ. ಅದೆಲ್ಲ ಹೆಂಗೆ ರೀಚ್ ಔಟ್ ಆಗಬೇಕು ಅಂತ ಯೋಚನೆ ಮಾಡಬೇಕು ಈಗ ನೆಕ್ಸ್ಟು. ಆ ಥರ ಒಂದು ಆ್ಯಂಗಲಿಗೆ ತಗೋಗ್ಬೇಕು ಅಂದ್ಕೊಳ್ಳಿ. ಓಕೆ ಬಾಯ್. ನಾನು ನಮ್ಮ ಕೋಚಿಂಗ್ ಬಂದೆ.